Hi, hello, namaskara. Welcome to my channel Prameya Vlogs. ಹ್ಮ್, ಈ ಸಲ ವಿಡಿಯೋ ನಾನು ಮುಂಚೆನೆ ಹೇಳ್ದಾಗೆ ಸ್ವಲ್ಪ ಮುಂಚಿನ ವಿಡಿಯೋ ದಸರಾ ಟೈಮಿಂದು. ನಾನು ಹಸ್ಬೆಂಡು ಪಾಪು ಎಲ್ಲ ಮೈಸೂರು ಹೋಗಿದ್ವಿ. ಲೈಟಿಂಗ್ಸ್ ನೋಡಿದ್ವಿ, ಆನೆಗಳು ನೋಡಿದ್ವಿ, ಹೇಗೆಲ್ಲ ಸುತ್ತಾಡಿದ್ವಿ, ಎಷ್ಟು ಮಜಾ ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಇದೆಲ್ಲ ಡೀಟೇಲ್ಸ್ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಹಸ್ಬೆಂಡ್ ಮನೆಯಲ್ಲಿ ಅಂದರೆ ನಮ್ಮ ಊರಲ್ಲಿ ಗಣೇಶ ಕೂರಿಸ್ತಾರೆ. ಏನು ವಿಶೇಷ, ಎಲ್ಲ ಊರಲ್ಲೂ ಕೂರಿಸ್ತಾರೆ ಅಂತ ನೀವು ಅಂದ್ಕೊಂಡ್ರೆ, ಇಲ್ಲಿ ಗಣೇಶ ಹಬ್ಬದ ದಿವಸ ಕೂರಿಸಲ್ಲ, ಗಣೇಶ ಹಬ್ಬ ಆದ್ಮೇಲೆ ಕೂರಿಸ್ತಾರೆ. ಅಂದರೆ ಆಲ್ಮೋಸ್ಟ್ ನವರಾತ್ರಿ ಟೈಮಲ್ಲಿ ಕೂರಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದು 5 ಡೇಸ್ ಇರುತ್ತೆ. 5 ಡೇಸ್ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಊರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಉತ್ಸವ ಇರುತ್ತೆ ಊರು ತುಂಬ. ಹಾಗೆ ಮಕ್ಕಳಿಗೆಲ್ಲ ಫ್ಯಾನ್ಸಿ ಡ್ರೆಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಮಕ್ಕಳಿಗೆಲ್ಲ. ಬಟ್ ನನಗೆ ಆ ಬಿಟ್ಸ್ನ ಆ್ಯಡ್ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ನಾನು ಇರಲಿಲ್ಲ ಊರಲ್ಲಿ ಆ ಟೈಮಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಊರೆಲ್ಲ ಸೇರ್ಕೊಂಡು ಮಾಡೋದು. ಆ್ಯಂಡ್ ಇನ್ನೂ ಹೇಳ್ಬೇಕಂದ್ರೆ ವೀರ್ಗಾಸೆ ಇರುತ್ತೆ. ನಾನು ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೀವೆಲ್ಲ ನೋಡ್ಬೋದು ಅದನ್ನು. ಆ್ಯಂಡ್ ಊರು ತುಂಬ ಒಳ್ಳೆ ಹಬ್ಬ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ. ಇನ್ನು ಲೇಟ್ ಮಾಡಲ್ಲ, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ದಸರಾ ಎಲ್ಲ ಹೇಗಾಯಿತು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಬೆಳಗ್ಗೆನೆ ಪಾಪುಗೆ ತಿಂಡಿ ಎಲ್ಲ ತಿನ್ನಿಸಿ ಸ್ನಾನ ಮಾಡಿಸಿ ಆಟ ಆಡಿಸ್ತಾ ಇದ್ದೆ. ಹಾಗೆ ನಾವು ಮಧ್ಯಾಹ್ನ ಹೊರಡೋದು ಅಂತ ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ತಿಂಡಿಗೆ ಮಶ್ರೂಮ್ ಪಲಾವ್ ಮಾಡ್ಕೊತಾ ಇದ್ದೆ. ಪಾಲಕ್ ಸೊಪ್ಪೆಲ್ಲ ಇತ್ತು. ಸೊ ಹಾಗಾಗಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಮೊದಲಿಗೆ ಪಲಾವ್ಗೆ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೆ. ಆ್ಯಸ್ ಯೂಶುವಲ್ ನಾವು ಆಯಿಲ್ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಲಾವ್ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಮಶ್ರೂಮು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ. ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಜೊತೆಗೆ ಪುದೀನ ಸೊಪ್ಪು, ಪಾಲಕ್ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಕಪ್ ರೈಸ್‌ಗೆ ನಾನು 2 ಕಪ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದಿ ಬಂದಮೇಲೆ 1 ರಿಂದ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಒಳ್ಳೆ ರುಚಿಯಾಗಿರೋ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. ನಾನು ಇದನ್ನು ಕುಕುಂಬರ್ ರಾಯ್ತಾ ಜೊತೆ ಸರ್ವ್ ಮಾಡಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಇನ್ನು ನಮ್ಮ ಪಯಣ ಮೈಸೂರು ಕಡೆಗೆ ಶುರುವಾಯಿತು. ನಾವು ಹೋಗ್ತಿದ್ದಾಗೆ ಫಸ್ಟಿಗೆ ಹೋಗಿದ್ದೆ ಆನೆಗಳನ್ನ ನೋಡೋಕ್ಕೆ ಅಂತ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆನೆಗಳನ್ನ ವಾಕಿಗೆ ಕರ್ಕೊಂಡು ಹೋಗ್ತಾರೆ. ಪ್ಯಾಲೇಸಿಂದ ಬನ್ನಿಮಂಟಪವರೆಗೂ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮುಂಚೆ ಎಲ್ಲ ತುಂಬ ಫ್ರೀಯಾಗಿರ್ತಾ ಇತ್ತು. ನಾವು ರೋಡ್ ಸೈಡಲ್ಲೇ ನೋಡ್ಬೋದಿತ್ತು. ಬಟ್ ಇವಾಗ ಕ್ರೌಡ್ ತುಂಬ ಅಂದರೆ ತುಂಬ ಇರುತ್ತೆ. ಜಸ್ಟ್ ಆನೆಗಳ ವಾಕ್‌ನ ನೋಡೋಕ್ಕೆ ಎಲ್ಲೆಲ್ಲಿಂದನೋ ಬರ್ತಾ ಇದ್ದಾರೆ. ಒಂಥರ ಮಿನಿ ದಸರಾ ಥರನೇ ಇರುತ್ತೆ ಅಂತ ಹೇಳ್ಬೋದು. ಇದರಿಂದ ಆನೆಗಳಿಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ದಿನ ಇದ್ದಿದ್ದ ವಾಕ್‌ನ ಕ್ಯಾನ್ಸಲ್ ಮಾಡಿ ಪ್ಯಾಲೇಸ್ ಒಳಗಡೆನೇ ವಾಕ್ ಮಾಡೋ ಥರ ಮಾಡಿದ್ರು. ಅದು ಕೇಳಿ ತುಂಬ ಬೇಜಾರಾಯಿತು. ಬಟ್ ನಮಗೆ ನೋಡೋಕೆ ಸಿಕ್ತು, ಅದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅವತ್ತು ನೈಟೇ ನಾವು ದಸರಾ ಲೈಟಿಂಗ್ಸ್ ನೋಡೋಣ ಅಂತ ಹೋಗಿದ್ವಿ. ಮೈಸೂರಲ್ಲಿರೋರಿಗೆ ಅಥವಾ ಹೊರಗಡೆಯಿಂದ ಬರೋರಿಗೆ ಮೇನ್ ಅಟ್ರಾಕ್ಷನ್ ಅಂದ್ರೇ ದಸರಾ ಲೈಟಿಂಗ್ಸು. ಈ ಸಲ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ರೋಡ್ಸ್‌ನೂ ಕವರ್ ಮಾಡಿದ್ರು. ಒಂಥರ ಹೇಗಿರುತ್ತೆ ಮೈಸೂರು ಈ ದಸರಾ ಟೈಮಲ್ಲಿ ಅಂತ ಹೇಳಿದ್ರೆ, ಈ ಮದುವೆ ಹೆಣ್ಣು ಮದುವೆಯಲ್ಲಿ ಹೇಗೆ ರೆಡಿಯಾಗಿರ್ತಾಳೆ, ಹಾಗೆ ದಸರಾ ಟೈಮಲ್ಲಿ ಮೈಸೂರು ಜಿಗಿ ಜಿಗಿ ಅಂತ ರೆಡಿಯಾಗಿರುತ್ತೆ. ಅದನ್ನು ನೋಡೋಕ್ಕೆ ಒಂದು ಚಂದ. ಅದನ್ನ ಹೇಗೆ ಹೇಳೋದು? ಅದನ್ನ ನೋಡಿದಾಗಲೇ ನಿಮಗೂ ಫೀಲ್ ಆಗೋದು. ನೀವು ಎಲ್ಲ ನೋಡಿರ್ತೀರ. ನಿಮಗೂ ಎಲ್ಲ ಖುಷಿಯಾಗಿರುತ್ತೆ. ಎಲ್ಲ ಊರಿಂದನೂ ಬಂದಿರ್ತಾರೆ. ನೀವು ಹೋಗಿ ಮಿಸ್ ಮಾಡ್ದೇನೆ ಈ ಸಲ ದಸರಾ ಲೈಟಿಂಗ್ಸ್‌ನೆಲ್ಲ ನೋಡಿ ಸೆಲೆಬ್ರೇಟ್ ಮಾಡಿರ್ತೀರ, ಖುಷಿ ಪಟ್ಟಿರ್ತೀರ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಈ ಸಲ ಒಂದು ಹೊಸ ಅಡಿಷನ್ ಏನಂತ ಹೇಳಿದ್ರೆ, ನಮ್ಮ ಪುಟಾಣಿ ಕೂಡ ಸೇರ್ಕೊಂಡಿದ್ದ. ಅವನಿಗೂನು ಒಂದಿನ ನಾವು ಕರ್ಕೊಂಡು ಹೋಗಿದ್ವಿ. ಆಲ್ಮೋಸ್ಟ್ ನಾವು 3 ಡೇಸ್ ನಾವು ದಸರಾ ಲೈಟಿಂಗ್ಸ್ ನೋಡೋಕೆ ಹೋಗಿದ್ವಿ. ಒಂದು ದಿನ ಮಾತ್ರ ಪಾಪುನ್ ಕೂಡ ಕರ್ಕೊಂಡು ಹೋಗಿದ್ವಿ. ಅವನಿಗೆ ತುಂಬ ಖುಷಿಯಾಗಿತ್ತು. ಅವನು ಮೇಲ್ ನಿಂತ್ಕೊಂಡೆಲ್ಲ ನೋಡ್ತಾ ಇದ್ದ. ಈಗ ಹೇಗಾಗ್ಬಿಡುತ್ತೆ ಅಂದ್ರೆ, ನಮ್ಮ ಮೈಸೂರಿಯನ್ಸ್‌ಗೆ ನಾವು ಎಲ್ಲೇ ಇರಲಿ, ಹೇಗೆ ಇರಲಿ, ಮೈಸೂರಿಂದ ತುಂಬ ದೂರನೇ ಇರಲಿ ಅಥವಾ ಫಾರಿನಲ್ಲೇ ಇರಲಿ, ತುಂಬ ಒಂದು ಎಮೋಷನ್ ಕನೆಕ್ಟ್ ಇರುತ್ತೆ. ಈ ದಸರಾ ಟೈಮಲ್ಲಿ ನಾವು ಮೈಸೂರಲ್ಲೇ ಇರಬೇಕು ಅನ್ನೋ ಥರ. ಅದೊಂಥರ ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು. ಹೇಳಿದ್ರೆ ತಪ್ಪು ಕೂಡ ಆಗಲ್ಲ ಅನಿಸುತ್ತೆ. ಬಟ್ ಯಾರಿಗೆಲ್ಲ ಈ ಸಲ ದಸರಾ ಅಟೆಂಡ್ ಮಾಡೋಕ್ಕಾಗಿಲ್ಲ, ಎಂಜಾಯ್ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಮಿಸ್ ಮಾಡದೆ ಬನ್ನಿ. ನಾವು ಕಸಿನ್ಸ್ ಎಲ್ಲ ಸೇರಿದ್ರೆ ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ. ಅಫ್‌ಕೋರ್ಸ್ ಎಲ್ಲಾರ ಮನೆಯಲ್ಲೂ ಹಾಗೆ ಅಂತ ಅನ್ಸುತ್ತೆ. ನಮ್ಮ ಮಜಾ ಹೇಗಿತ್ತು ಅಂತ ನೀವು ಕೂಡ ನೋಡಿ.
ಇದ್ದಿದ್ದ ಮೇನ್ ಅಟ್ರಾಕ್ಷನ್ಸಲ್ಲಿ ಒಂದು ಮೇಜರ್ ಅಟ್ರಾಕ್ಷನ್ ಅಂದರೆ ಪೀಕಾಕ್ ಆ್ಯಂಡ್ ಅನದರ್ ಅಟ್ರಾಕ್ಷನ್ ಅಂದರೆ ಡ್ರೋನ್ ಶೋ. ಡ್ರೋನ್ ಶೋ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಥರ ಕೂಡ ಮಾಡ್ಬೋದಾ, ಹೀಗೆಲ್ಲ ಆಗತ್ತಾ ಅನ್ನೋ ಅಷ್ಟು ಸರ್ಪ್ರೈಸಿಂಗ್ ಆಗಿತ್ತು. ಒಂದಕ್ಕಿಂತ ಒಂದು ಇಮೇಜಸ್ ತುಂಬ ಚೆನ್ನಾಗಿ ಮಾಡಿದರು. ನಮಗಂತೂ ಎಲ್ಲ ತುಂಬ ಖುಷಿ ಆಯಿತು. ತುಂಬ ಜನ ಮಕ್ಕಳು ಬಂದಿದ್ದರು ಆ್ಯಂಡ್ ಫ್ಯಾಮಿಲೀಸ್ ಕೂಡ ಬಂದಿದ್ದರು. ತುಂಬ ಖುಷಿ ಆಯಿತು. ಆ್ಯಂಡ್ ಅನದರ್ ಅಟ್ರಾಕ್ಷನ್ ಅಂತ ಅಂದರೆ ಪೀಕಾಕ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಈ ಸಲದ ಲೈಟಿಂಗ್ಸ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಆಹಾರ ಮೇಳ ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಸಿದ್ಧಾರ್ಥ ಲೇಔಟಲ್ಲಿರೋ ವುಡ್ ಫೈರ್ ಪಿಜ್ಜಾ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಯಾವ ಡಾಮಿನೋಸ್ ಪಿಜ್ಜಾ ಕೂಡ ಇದ್ರ ಮುಂದೆ ಇಲ್ಲ. ಮಸ್ಟ್ ಟ್ರೈ ಅಂತಲೇ ನಾನು ಹೇಳ್ತೀನಿ. ಆ್ಯಂಡ್ ನಮ್ಮ ಫೇವ್ರೆಟ್ ಕಿಂಗ್ಸ್ ಕಾಫಿ ಕೂಡ ಹೋಗಿದ್ವಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಮೈಸೂರು ಎಕ್ಸಿಬಿಷನ್. ಈ ಸಲ ಅಂತೂ ತುಂಬ ರಿನೋವೇಷನ್ಸ್ ಮಾಡಿದ್ದಾರೆ. ಸ್ಟಾಲ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ಪಾಪುನ ಕೂಡ ಕರ್ಕೊಂಡು ಹೋಗಿದ್ವಿ. ನಾವು ಹೋಗೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು. ನಾವು ಬೇಗನೆ ಹೊರಟಿದ್ವಿ, ಬಟ್ ಅವನಿಗೆ ನಿದ್ದೆ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಜಾಸ್ತಿ ಏನು ನೋಡೋಕ್ಕಾಗಿಲ್ಲ. ಸ್ವಲ್ಪ ಸ್ವಲ್ಪ ಮಾತ್ರ ನೋಡಿಕೊಂಡು ಬೇಗ ಬಂದ್ಬಿಟ್ವಿ. ಇನ್ನು ಯಾರಿಗೆಲ್ಲ ಮೈಸೂರು ಎಕ್ಸಿಬಿಷನ್‌ಗೆ ಹೋಗೋಕ್ಕಾಗಿಲ್ಲ, ಮೇ ಬಿ ಈ ಡಿಸೆಂಬರ್ ಎಂಡ್‌ವರೆಗೂ ಇರುತ್ತೆ ಅಂತ ಅನ್ಸುತ್ತೆ. ಇನ್ನು ಟೈಮ್ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸಲ ಮೇಜರ್ ಅಟ್ರಾಕ್ಷನ್ಸ್ ಮೈಸೂರು ಎಕ್ಸಿಬಿಷನಲ್ಲಿ ಅಂತ ಹೇಳಿದ್ರೆ, ಈ ಥರ ಮೈಸೂರು ಪ್ಯಾಲೇಸ್ ಮುಂಚೆ ಇದ್ದಿದ್ದು ವುಡ್ ಥರ ಇದ್ದಿದ್ದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಥರ ಸ್ನೋ ವರ್ಲ್ಡ್ ಥರ ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇಜರ್ ಅಂತ ಹೇಳಿದ್ರೆ ಮ್ಯೂಸಿಕಲ್ ಫೌಂಟೇನ್ ಮಾಡಿದ್ದಾರೆ. 1 ಅವರಲ್ಲಿ 15 ಮಿನಿಟ್ಸ್ ಏನೋ ಪ್ಲೇ ಮಾಡ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ. ಹೇಗಿರುತ್ತೆ ನೋಡೋಣವಾ? ಬನ್ನಿ. ಆ್ಯಂಡ್ ಈ ಸಲ ಮೈಸೂರಿಗೆ ಹೋದಾಗ ನಾವು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಹೋಗಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅದ್ರ ನೆಕ್ಸ್ಟ್ ಡೇ ನಾವು ಊರಿಗೆ ಹೊರಟಿದ್ವಿ. ನಮ್ಮ ಗಣೇಶ ಇತ್ತಲ್ಲ, ಸೊ ನೋಡೋಣ ಅಂತ. ಇನ್ಯಾಕೆ ಲೇಟ್ ಮಾಡೋದು, ನಮ್ಮ ಗಣೇಶ ಹೇಗಿದ್ದಾನೆ ನೋಡೋಣ ಬನ್ನಿ. 5 ದಿವಸ ಗಣೇಶ ಕೂರಿಸ್ತಾರೆ. ಬಟ್ ನಮಗೆ 5 ದಿವಸ ಅಲ್ಲಿ ಇರೋಕ್ಕಾಗಲಿಲ್ಲ, ಯಾಕಂದರೆ ನಾನು ಆಗ ಮೈಸೂರಲ್ಲಿದ್ದೆ. 5 ದಿವಸದಲ್ಲಿ ಮೊದಲನೇ ದಿವಸ ಪ್ರತಿಷ್ಠಾಪನೆ ಇರುತ್ತೆ. 2ನೇ ದಿವಸ ಮಕ್ಕಳಿಗೆಲ್ಲ ಫ್ಯಾನ್ಸಿ ಡ್ರೆಸ್ ಮಾಡ್ತಾರೆ. 3ನೇ ದಿವಸ ರಂಗೋಲಿ ಕಾಂಪಿಟೇಷನ್ ಇರುತ್ತೆ. ಈ ಥರ 5 ದಿವಸನೂ ಒಂದೊಂದು ಆರ್ಗನೈಸ್ ಮಾಡಿ ಕೊನೆಯ ದಿನ ಊರಲ್ಲೆಲ್ಲ ಉತ್ಸವ ಮಾಡಿ ಮೆರವಣಿಗೆ ನಡೆದು ಕೊನೆಯಲ್ಲಿ ವಿಸರ್ಜನೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಹೇಳಬೇಕಂದ್ರೆ ಈ ಸಲ ಗಣೇಶ ತುಂಬ ಮುದ್ದಾಗಿತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ನಮ್ಮೂರು ಫೇಮಸ್ ಫಾರ್ ವೀರಗಾಸೆ. ನಾನಂತೂ ಇನಿಷಿಯಲಿ ಅಂದರೆ ಮದುವೆ ಆಗಿದ್ದು ಹೊಸದ್ರಲ್ಲಿ ನೋಡಿ ಫ್ಯಾನ್ ಆಗಿಬಿಟ್ಟಿದೆ. ಹಿಂದಿಂದನೇ ಹೋಗೋಷ್ಟು ಹುಚ್ಚಿಸ್ಬಿಟ್ಟಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮೂರಲ್ಲಿ ವೀರಗಾಸೆ. ನಾನು ಅದ್ರದ್ದು ಮ್ಯೂಟ್ ಕೂಡ ಮಾಡಲ್ಲ. ಆ್ಯಂಡ್ ನಮ್ಮ ಪಾಪು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ದ. ಅದನ್ನೆಲ್ಲ ಸೌಂಡ್ ಆಗಲಿ ಅಥವಾ ಎಲ್ಲ ಕುಣಿಯೋದಾಗಲಿ ಅವನಿಗೂ ತುಂಬ ಇಷ್ಟ ಆಗೋಗ್ಬಿಟ್ಟಿತ್ತು. ಹೇಗೆ ನಡೆಯುತ್ತೆ ನಮ್ಮೂರಲ್ಲಿ ವೀರಗಾಸೆ ನೀವು ನೋಡಿ. ನಮ್ಮೂರಲ್ಲಿ ವೀರಭದ್ರನ ಕುಣಿತದ ಜೊತೆ ಭದ್ರಕಾಳಿ ಕುಣಿತ ಕೂಡ ಇರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಎಷ್ಟೊಂದು ಜನಕ್ಕೆ ಇದು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೆ ನನ್ನ ಮುಂದಿನ ವ್ಲಾಗ್ಸಲ್ಲಿ ಯುಗಾದಿ ಹಬ್ಬ ಟೈಮಲ್ಲಿ ನಮ್ಮೂರ ಹಬ್ಬ ಆಗುತ್ತೆ. ಆವಾಗ ಇನ್ನೂ ಡೀಟೇಲಾಗಿ ನಾನು ಇದನ್ನು ಹಾಕಿ ಟ್ರೈ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ. ನಮ್ಮ ಮುದ್ದಾದ ಗಣೇಶನ ಖುಷಿಯಾಗಿ ಕಲಿಸ್ಕೊಟ್ಟು ನಾವು ಬೆಂಗಳೂರಿಗೆ ವಾಪಸ್ಸಾದ್ವಿ. ಆದಷ್ಟು ಬೇಗ ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.